ಹೆಲೋ ಮಕ್ಕಳೇ, ನಮಸ್ತೆ. ನಾನು ನಿಮ್ಮ ಕಾವ್ಯ ಮೇಡಮ್. ಇವತ್ತಿನ ಪಾಠದ ಹೆಸರು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು. ತರಗತಿ 1, ವಿಷಯ ಕನ್ನಡ, ಪಾಠ 10, ಭಾಗ 4. ಸರಿನಾ ಮಕ್ಕಳೇ? ಪಾಠದ ಹೆಸರೇನು? ಗುಣಿತಾಕ್ಷರಗಳು. ಹಿಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳು 1ರಲ್ಲಿ ಏನು ಕಲ್ತಿದ್ವಿ? ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ ಅಲ್ವಾ? ಆಮೇಲೆ ಕೆಲವು ಪದಗಳನ್ನು ಓದಿದ್ವಿ. ಆಮೇಲೆ ನಿಮಗೆ ಬರೆಯೋಕ್ಕೆ ಹೇಳಿದ್ದೆ. ಬರೆದಿದ್ದೀರಾ ನೋಟ್ಬುಕ್ಕಲ್ಲಿ ಎಲ್ಲರೂ? ವೆರಿ ಗುಡ್. ಎಲ್ಲನೂ ಬರಿಬೇಕು. ಬನ್ನಿ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಕೆಲವು ವಾಕ್ಯಗಳನ್ನು ಓದೋಣ. ಪದಗಳನ್ನು ಸೇರಿಸಿ ಸರಳ ವಾಕ್ಯಗಳನ್ನು ಓದೋಣ. ಸರಿನಾ ಮಕ್ಕಳೇ? ವಾಕ್ಯಗಳು ಇಲ್ಲಿ ನೋಡಿ. ಕೊಟ್ಟಿರುವ ವಾಕ್ಯಗಳನ್ನು ಓದಿ ಬರೆಯಿರಿ. ಸರಿನಾ? ಕೊಟ್ಟಿರುವ ವಾಕ್ಯಗಳನ್ನು ಓದಿ ಬರೆಯಿರಿ. ಓದಬೇಕು ಮತ್ತು ಬರಿಬೇಕು. ಇಲ್ಲಿ ನೋಡಿ, ಇದೇನು ಸ ಅಲ್ವಾ? ಸಗೆ ಇಳಿಸಿದ್ದಾರೆ ಕೆಳಗಡೆ ಅಲ್ವಾ? ಆವಾಗ ಇದೇನಾಗುತ್ತೆ? ಸಾ. ಹೀಗೆ ಓದ್ಬೇಕು ತಾನೆ? ವೆರಿ ಗುಡ್. ಸಾ ವಿ ರ, ಸಾವಿರ. ಹೀಗೆ ಅಕ್ಷರಗಳನ್ನು ಸೇರಿಸಿ ಓದಬೇಕು. ಸಾವಿರ. ಹಾಡಿನ, ಹಾಡಿನ. ಸರದಾರ, ಸರದಾರ. ಸರಿನಾ? ಎಲ್ಲ ಕೂಡಿಸಿ ಓದೋಣ ಇವಾಗ. ಸಾವಿರ ಹಾಡಿನ ಸರದಾರ. ಹೇಳಿ ನನ್ನ ಜೊತೆ. ಸಾವಿರ ಹಾಡಿನ ಸರದಾರ. ಹೀಗೆ ವಾಕ್ಯಗಳನ್ನು ಓದುತ್ತಾ ಇರಬೇಕು ಮನೆಯಲ್ಲಿ. ಇಲ್ಲಿ ನೋಡಿ, ಕಿಟಕಿಯ ಬಳಿ ಚಿಮಣಿ ದೀಪ. ಕಿಟಕಿಯ ಬಳಿ ಚಿಮಣಿ ದೀಪ. ಹೇಳಿ, ಕಿಟಕಿಯ ಬಳಿ ಚಿಮಣಿ ದೀಪ. ಕಿಟಕಿಯ ಬಳಿ ಚಿಮಣಿ ದೀಪ. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಗುಡಿಸಿನ ದೀರ್ಘ ಇದೆ ಅಲ್ವಾ? ಅದಕ್ಕೆ ನಾವು ಈ ಅಂತ ಉಚ್ಚಾರಣೆ ಮಾಡಬೇಕು ಅಲ್ವಾ? ಸಿ ಅಂತ. ಇದು ಸಿ ತಾನೆ? ಸೀತಾ. ಆ. ಸರಿನಾ? ಸೀತಾ ತಂಗಿ ನೀತಾ. ಹೇಳಿ ನನ್ನ ಜೊತೆ. ಸೀತಾ ತಂಗಿ ನೀತಾ. ಸೀತಾ ತಂಗಿ ನೀತಾ. ಓದ್ತಾ ಇದ್ದೀರಾ? ವೆರಿ ಗುಡ್. ಇಲ್ಲಿ ನೋಡಿ, ನೀತಾ ಪೀಪಿ ತಾ. ನೀತಾ ಪೀಪಿ ತಾ. ನೀತಾ ಪೀಪಿ ತಾ. ಸರಿನಾ ಮಕ್ಕಳೇ? ಎಲ್ಲ ವಾಕ್ಯಗಳನ್ನು ಓದುತ್ತಾ ನೋಟ್ಬುಕ್ಕಲ್ಲಿ ಬರಿಬೇಕು. ಸರಿನಾ? ಇನ್ನೊಂದ್ಸಲ ಓದ್ತೀನಿ, ಕೇಳ್ತೀರಾ? ನೋಡಿ, ಸಾವಿರ ಹಾಡಿನ ಸರದಾರ. ನಿಧಾನಕ್ಕೋದ್ಲಾ? ಸಾವಿರ ಹಾಡಿನ ಸರದಾರ. ಕಿಟಕಿಯ ಬಳಿ ಚಿಮಣಿ ದೀಪ. ಸೀತಾ ತಂಗಿ ನೀತಾ. ನೀತಾ ಪೀಪಿ ತಾ. ವೆರಿ ಗುಡ್ ಮಕ್ಕಳೇ. ಹಾಗಾದರೆ ಗುಣಿತಾಕ್ಷರಗಳು 1ರಲ್ಲಿ ನಾವೇನು ಕಲ್ತಿದ್ದೀವಿ? ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ. ಆಯ್ತಲ್ವಾ? ನೋಡಿ, ತಲೆಕಟ್ಟು ಅಂದರೆ ಈಗ ಕ ಇಲ್ಲಿ ಮೇಲೆ ಇದೆ ಅಲ್ವಾ? ಇದು ಕ, ಗ, ಜ ಅಲ್ವಾ? ಇಳಿ ಅಂದರೆ ಇದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು? ಆ ರೂಪದಲ್ಲಿ. ಕಾ
ಗಾ ಜಾ ಹೀಗೆ ಹೇಳಿ, ನನ್ನ ಜೊತೆ ಹೇಳಿ. ಕಾ ಗಾ ಜಾ. ಸರಿನಾ? ಅದೇ ಥರ ಎಲ್ಲ ಅಕ್ಷರಗಳನ್ನು ಇಲ್ಲಿ ನೋಡಿ. ಗುಡಿಸು ಅಂದರೆ ಇ, ಕಿ, ಇದು ಗಿ, ಇದು ಜಿ ಅಲ್ವಾ? ಕಿ ಗಿ ಜಿ. ಇಲ್ಲಿ ನೋಡಿ, ಗುಡಿಸಿನ ದೀರ್ಘ ಇದ್ದಾಗ ಈ ಅನ್ಬೇಕು. ಕೀ ಕೀ ಗೀ ಜೀ. ಸರಿನಾ ಮಕ್ಕಳೇ? ಇದೇ ಥರ ಎಲ್ಲ ಅಕ್ಷರಗಳನ್ನು ಬರಿತೀರಾ ನೀವು? ಗುಣಿತಾಕ್ಷರಗಳು ಚ ಚಾ ಚಿ ಚೀ ಹೀಗೆ. ಆಮೇಲೆ ಟ ಟಾ ಟಿ ಟೀ ಹೀಗೆ ಎಲ್ಲ ಅಕ್ಷರಗಳನ್ನು ಕೂಡ ನೀವು ಬರಿಬಹುದು. ಸರಿನಾ? ವೆರಿ ಗುಡ್. ಸರಿ ಮಕ್ಕಳೇ, ಹಾಗಾದರೆ ಇವಾಗ ಕೆಲವು ಪ್ರಶ್ನೆಗಳು ಕೇಳ. ವೆರಿ ಗುಡ್. ನೋಡಿ, ಕೆಳಗಿನ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದಿ. ನೋಡಿ, ಆಗಲೇ ನಾನು ಓದಿದೆ ಅಲ್ವಾ? ಇವಾಗ ನೀವು ಹೇಳಿ. ಎಲ್ಲ ಪದಗಳನ್ನು ಸೇರಿಸಿ ವಾಕ್ಯವನ್ನು ಓದಿ. ಎಲ್ಲ ವಾಕ್ಯವನ್ನು ಓದಿ ಪುಸ್ತಕದಲ್ಲಿ ಬರೀರಿ. ಬರಿತೀರಾ? ವೆರಿ ಗುಡ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು. ಧನ್ಯವಾದಗಳು.